ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ನಮ್ಮೆಲ್ಲರ ಕನಸಿನ ಮನೆ ಅಥವಾ ಒಂದು ಆಸ್ತಿ ಖರೀದಿ, ಅದರಲ್ಲಿರುವಂಥ ಕಾನೂನು ತೊಡಕುಗಳು, ಅದಕ್ಕೆ ನಾವು ಕೊಡಬಹುದಂಥ ಸಲಹೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಖಾಸಗಿ ಜನ ಲೇಔಟ್ ಮಾಡಿದಾಗ ಯಾವ ರೀತಿ ಜಮೀನು ಇರುತ್ತೆ, ಯಾವ್ಯಾವ ರೀತಿ ಲೀಗಲ್ ಪೇಪರ್ಸ್, ಲೀಗಲ್ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ಟೈಟಲ್ ಡೀಡ್ಸ್ ಅವರಿಗೆ ಜಮೀನು ಕರೆಕ್ಟಾಗಿ ಬಂದ ನಂತರ ಈ ಕನ್ವರ್ಟೆಡ್ ಲ್ಯಾಂಡ್ ಯಾವ ಥರ, ಕನ್ವರ್ಟೆಡ್ ಲ್ಯಾಂಡಲ್ಲಿ ಮಾತ್ರ ಸೈಟ್ಗಳಾಗಬೇಕು, ಆ ಕನ್ವರ್ಷನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ತೋಟಗಾರಿಕೆ ಅಥವಾ ಹೈನುಗಾರಿಕೆ, ಕೋಳಿ ಸಾಗಣೆ ಕನ್ವರ್ಷನಲ್ಲಿ ಒಂದು ಲೇಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ವಾಸದ ಉದ್ದೇಶಕ್ಕೆ ಅಂತ ಕೊಟ್ಟಾಗ ಅಲ್ಲಿರೋ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕಾಗತ್ತೆ. ಇನ್ನು ಇಂಡಸ್ಟ್ರಿಯಲ್ ಕನ್ವರ್ಷನ್, ಕೈಗಾರಿಕೆಗೋಸ್ಕರ ಕನ್ವರ್ಷನ್ ಕೊಟ್ಟಿದ್ದರೆ ಅಲ್ಲೇನಾಗುತ್ತೆ ಅಂತಂದರೆ ಆ ಒಂದು ಇಂಡಸ್ಟ್ರಿಯಲ್ ಝೋನ್ ಅಂತ ಮುಂಚಿನ ಸರ್ಕಾರ ತೀರ್ಮಾನ ಮಾಡಿರುತ್ತೆ. ಆ ಝೋನಲ್ಲಿದ್ದಾಗ ಮಾತ್ರನೇ ಅಲ್ಲಿ ಅವರು ಕನ್ವರ್ಷನ್ ಕೊಟ್ಟಿರ್ತಾರೆ. ಬಹಳಷ್ಟು ಸಲ ಏನಾಗುತ್ತೆ ಅಂತಂದರೆ ಈ ಫ್ಯಾಕ್ಟ್ರಿಗಳು ನಿರ್ಮಾಣ ಆಗುತ್ತೆ, ಆದರೆ ಅದಕ್ಕೆ ಜೊತೆಗೆ ಅಲ್ಲಿ ಸಮೀಪದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಕೆಲವು ಜಾಗಗಳೇ ಆಲ್ರೆಡಿ ಅಲ್ಲಿ ಒಂದು ಮನೆಗಳಿರ್ತವೆ, ಅದರ ಪಕ್ಕದಲ್ಲೇ ಕೈಗಾರಿಕೆಗಳು ಬರೋದಕ್ಕೆ ಸಮಸ್ಯೆ ಇರುತ್ತೆ. ಹಾಗಾಗಿ ಅಲ್ಲಿ ಅವರು ಕೆಲವರು ಲೇಔಟ್ ಮಾಡ್ಬೋದು ಅಥವಾ ಒಂದು ಅಪಾರ್ಟ್ಮೆಂಟ್ಸ್ ಕಟ್ಟೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಿರುವಾಗ ಅಲ್ಲಿ ಕೆಲವು ಸ್ಪೆಸಿಫಿಕೇಷನ್ ಇರುತ್ತೆ, ಅಂದರೆ ರೋಡ್ ಚಿಕ್ಕದಿರ್ಬೋದು ಅಥವಾ ಆಲ್ರೆಡಿ ಅಲ್ಲಿ ಮನೆಗಳಿರುತ್ತೆ. ಆ ರೀತಿ ಇರುವಾಗ ಒಂದು ಕೈಗಾರಿಕೆಗೋಸ್ಕರ ಕನ್ವರ್ಷನ್ ಸಿಕ್ಕಿದ್ರೆ ಅಲ್ಲಿ ಯಾರಾದರೂ ಒಂದು ಸೈಟ್ ಮಾಡಿದರೆ ಅಥವಾ ಅಪಾರ್ಟ್ಮೆಂಟ್ ಮಾಡಿದರೆ ಅವರು ಮತ್ತೆ ಕೂಡ ಒಂದು ಏನು BDA ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಅಲ್ಲಿ ಹೋಗಿ ಅವ್ರು ಹೇಳ್ಬೋದು, ನೋಡಿ ನಮ್ಮದು ಆಲ್ರೆಡಿ ಕೈಗಾರಿಕೆಗೋಸ್ಕರ ಕನ್ವರ್ಷನ್ ಆಗಿದೆ, ಆದರೆ ಈ ರೀತಿ ಕಾರಣಗಳಿಂದ ನಾವು ವಾಸದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಹಾಗಿರುವಾಗ ಎರಡು ಸಾಧ್ಯತೆಗಳಿದೆ ಸ್ನೇಹಿತರೆ. ಒಂದು, ಆ ಕೈಗಾರಿಕೆಯಿಂದ ರೆಸಿಡೆನ್ಷಿಯಲ್ಗೆ ಕನ್ವರ್ಷನ್ ಕೊಡೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಆ ಲೋಕಲ್ ಅಥಾರಿಟಿಯವರು ಅಲ್ಲಿ ಒಂದು ನಿರ್ಮಾಣಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದ್ರೆ ಅದೇ ಸಾಕು. ಸಾಮಾನ್ಯವಾಗಿ ನಾವು ವಕೀಲರಾಗಿ ನಾವೇನು ನೋಡ್ತೀವಿ ಅಂದರೆ ಕೈಗಾರಿಕೆ ಅನ್ನೋದು ಹೈಯೆಸ್ಟ್ ಲೆವೆಲ್ ಆಫ್ ಕನ್ವರ್ಷನ್ನು. ಅಲ್ಲಿ ಬೇಕಾದರೆ ನೀವು ವಾಸದ ಉದ್ದೇಶ ಮಾಡ್ಬೋದು, ಆದರೆ ವಾಸದ ಉದ್ದೇಶಕ್ಕಾಗಿರೋ ಕನ್ವರ್ಷನಲ್ಲಿ ಕೈಗಾರಿಕೆನ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಲೇಔಟ್ ಫಾರ್ಮೇಷನಲ್ಲಿ ಈ ಲ್ಯಾಂಡ್ ಕನ್ವರ್ಷನ್ ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತೆ. ಅದನ್ನು ನಾವು ತುಂಬ ಕೂಲಂಕುಷವಾಗಿ ನೋಡಬೇಕಾಗತ್ತೆ, ನೋಡಿ ತೀರ್ಮಾನ ಪಡಿಬೇಕಾಗತ್ತೆ. ಹಾಗಾದರೆ ಇನ್ನು ಬಹಳಷ್ಟು ಡಾಕ್ಯುಮೆಂಟ್ಗಳನ್ನು ನೋಡಬೇಕಾಗತ್ತೆ. ಆ ಯಾವ್ದ್ಯಾವ್ದು ಆ ಡಾಕ್ಯುಮೆಂಟ್ಗಳು ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.